ಜಮೀನು ವಿವಾದಕ್ಕೆ ಸಂಬಂಧಿಸಿದಂತೆ ಚನ್ನಪಟ್ಟಣದ ಮಾಜಿ ಶಾಸಕ ಎಂಸಿ ಅಶ್ವಥ್ ಅವರ ವಿರುದ್ಧ ಆರೋಪ ನಿರಾಧಾರವಾಗಿದ್ದು, ಈ ಸಂಬಂಧ ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದು ಎಂಸಿ ಅಶ್ವಥ್ ಸಹೋದರ ಎಂಸಿ ಕರಿಯಪ್ಪ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೋಲಾರ ಕೇಶವ ಎಂಬುವವರು ಮಾಜಿ ಶಾಸಕ ಎಂಸಿ ಅಶ್ವಥ್ ಅವರು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಸೇಲ್ ಅಗ್ರಿಮೆಂಟ್ ಉಲ್ಲಂಘಿಸಿ ನಿವೇಶನ ಮಾರಾಟ ಮಾಡಿರುತ್ತಾರೆ ಎಂದು ಆರೋಪಿಸಿದ್ದಾರೆ. ಆದರೆ ಈ ವಿಚಾರದಲ್ಲಿ ಅವರ ಪಾತ್ರವೇ ಇಲ್ಲ. ಸುಳ್ಳು ಸುದ್ದಿ ಹರಡಿರುವ ಕೇಶವ ವಿರುದ್ಧ 10 ಕೋಟಿ ರು ಮಾನನಷ್ಟ ಮೊಕದ್ದಮೆ ಹೂಡಲಾಗುವುದು ಎಂದರು. ನನ್ನ ಮೇಲೆ ಆರೋಪ ಮಾಜಿ ಶಾಸಕರಾದ ಅಶ್ವಥ್ ಅವರು, ನಮ್ಮ ವ್ಯಕ್ತಿಯಾದಂಥ ಗಾಯತ್ರಮ್ಮನವರು, ನಮ್ಮ ಅಣ್ಣನ ಮಗಳಾದಂಥ ದರ್ಶನ್ ಅವರ ಮೇಲೆ ಬಂದಿದ್ದ ಆರೋಪಕ್ಕೆ ನಾನು ಸ್ಪಷ್ಟೀಕರಣ ಕೊಡೋಕ್ಕೆ ಒಂದು ಪತ್ರಿಕಾ ಮಾಧ್ಯಮವನ್ನು ಕರೆದಿದ್ದೀನಿ. ಏನಂದರೆ, ಇವತ್ತಿನ ದಿವಸ ಅಲ್ಲಿ ಲೇಔಟ್ ಮಾಡೋಕ್ಕೆ ಕೇಶವ್ ಅಂತ ವ್ಯಕ್ತಿಗೆ ನಾನು 5 ವರ್ಷದ ಹಿಂದೆ ಲೇಔಟ್ ಮಾಡಲಿಕ್ಕೆ ನಾನೇ ಖುದ್ದಾಗಿ ಕರೆಸಿ ಕೊಟ್ಟಿದ್ದೆ ಅವ್ರಿಗೆ. ಲೇಔಟ್ ಮಾಡಪ್ಪ ನಿಮಗೆ ಅಂತ. ಆ ಲೇಔಟಲ್ಲಿ ಕಳಪೆ ಕಾಮಗಾರಿ ಮಾಡಿ ಅದು ಮಾಡಿರ್ತಕ್ಕಂಥ ಡಾಂಬರ್ ಕೆಲಸ, ಒಂದು ಪಾರ್ಕ್ ಬಿಟ್ಟರೆ ಏನೂ ಮಾಡಿರಲಿಲ್ಲ. ಅವಾಗ ನೀವು ಬೇಡಪ್ಪ ಅಂತ ವಾಪಸ್ ಕಳಿಸಿ ನಾವು ಇದು ಮಾಡಿ ನಾವೇ ಸ್ವಂತವಾಗಿ ನಿಂತ್ಕೊಂಡು ಬೇರೆ ಕೆಲಸ ಮಾಡಿಸಿದ್ದೀವಿ. ಇವತ್ತಿನ ದಿವಸ ಅವನು ನಮಗೆ 2 ಕೋಟಿ ದುಡ್ಡು ಕೊಟ್ಟಿದ್ದೀನಿ ಅಂತ ಮಾಧ್ಯಮದಲ್ಲಿ ಪ್ರಕಟವಾಗಿದೆ. ಅದು ದುಡ್ಡೇನಾರು ಅವ್ನು ಕೊಟ್ಟಿದ್ರೆ ಯಾವ ಬ್ಯಾಂಕಲ್ಲಿ ಕೊಟ್ಟಿದ್ದನು, ಯಾವ ಇದರಲ್ಲಿ ನಮಗೆ ಚೆಕ್ಕಲ್ಲಿ ಇಶ್ಯೂ ಮಾಡಿದನು ಅಂತ ಪ್ರಕಟಿಸಬೇಕು. ಆ ಪ್ರಕಟಿಸಲಿಲ್ಲ ಅಂತ ಆ ಮಾಧ್ಯಮದವರ TV ಚಾನೆಲ್ ಮೇಲೆ ನಾನು ಮಾನವ ನೋಡಿ ಆ ಕೇಸವನ ಮೇಲೆ ಮಾನವ ಮೂಡಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ಕೋಲಾರದವರು ಅವನು ಇದೇ ಒಂದೇ ದಂಧೆ. ಚಿಕ್ಕಬಳ್ಳಾಪುರದಲ್ಲಿ ಮೋಸ ಮಾಡೋನೆ, ಕೋಲಾರದಲ್ಲಿ ಮಾಡೋನೆ, ಹಾಸನದಲ್ಲಿ ಮಾಡೋನೆ. ನೀವು ಅವನ ವಿವರವಾಗಿ ಅವನ ದಾಖಲೆಗಳನ್ನು ಪ್ರಕಟಿಸ್ತೀನಿ. ಎಲ್ಲೆಲ್ಲಿ ಮೋಸ ಮಾಡೋನೆ, ಏನೇನು ಮಾಡೋನೆ ಅನ್ನೋದೆಲ್ಲ ನಿಮಗೆ ಮಾಧ್ಯಮದ ಬಗ್ಗೆ ಕೊಡ್ತೀನಿ. ಎಲ್ಲೆಲ್ಲಿ ಕೋಟಿ ಕೆಲಸ ಮಾಡೋನೆ, ಎಲ್ಲಿ ಹೋಗೋದು 5 ಲಕ್ಷ ಕೊಟ್ಬಿಡೋದು, ಹೋಗ್ಬಿಡೋದು, ಲೇಔಟ್ ಹೋಗಿ ಲಾಕ್ ಮಾಡೋದು, ಇದೇ ಕೆಲಸ ಮಾಡ್ಕೊಂಡ್ಬಂದು ಅವನು ಜೂನ್ ಪೂರ್ತಿ ಎಲ್ಲ ಇದೇ ಕೆಲಸ ಮಾಡಿದ್ರು. ಬೆಂಗಳೂರಲ್ಲಿ ಒಂದು ಆಫೀಸ್ ಮಾಡ್ಕೊಂಡವನೇ, ಬರೀ ಕೋಟಿ ಕೆಲಸವೇ ಒಂದು. ಇಡೀ ಕೋಟಿ ಕೆಲಸ ಬಿಟ್ಟರೆ ಬೇರೆ ಕೆಲಸವೇ ಇಲ್ಲ ಒಂದು. ಈಗ ನನಗೇನಾರು ಅವನು ಈಗ 2 ಕೋಟಿ ದುಡ್ಡು ಏನಾದ್ರು ಕೊಟ್ಟವನೇ ಅಂತ ನೀವು ಸಾಬೀತು ಮಾಡಿದ್ರೆ ನಾವು ಮಾಧ್ಯಮದವರು ಏನು ಹೇಳ್ತೀನಿ ನಾವು ಇದಾಗ್ತೀನಿ. ಎಲ್ಲಿ ನನ್ನ ಅಗ್ರಿಮೆಂಟಲ್ಲಿ ದುಡ್ಡು ಕೊಟ್ಟಿದ್ದಾನ, ಯಾರು ಕೊಟ್ಟಿದ್ದಾನೆ, ಎಲ್ಲಿ ಕೊಟ್ಟಿದ್ದಾನೆ, ಯಾವತ್ತು ಕೊಟ್ಟಿದ್ದಾನೆ, ಯಾವ ಚೆಕ್ ಯಾವ ಬ್ಯಾಂಕಲ್ಲಿ ಪಾಸ್ ಆಗಿದೆ, ಸ್ಪಷ್ಟೀಕರಣ ಕೊಡಲಿ ಅವನು.